ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಳೆ ಆರಂಭಗೊಂಡಿದ್ದು, ವಿದ್ಯುತ್ ತಂತಿಗಳಲ್ಲಿ ಮತ್ತು ಫೀಡರ್ಗಳಲ್ಲಿ ತಾಂತ್ರಿಕ ತೊಂದರೆ ಆಗ್ತಾ ಇದ್ದು, ತಂತಿಗಳು ತುಂಡಾಗಿ ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ವಿದ್ಯುತ್ ಸಮಸ್ಯೆ ಪೂರೈಕೆ ಮಾಡಲು ಎಲ್ಲ ಕರೆಗಳು ತನಗೆ ಬರ್ತಾ ಇವೆ. ಇದರಿಂದ ಸಮಸ್ಯೆ ಉಂಟಾಗುತ್ತೆ. ಸಿಬ್ಬಂದಿಗಳ ಕೊರತೆಯ ನಡುವೆಯೂ ನಾವು ಎಲ್ಲ ಬಡಾವಣೆ, ಲೇಔಟ್, ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸಮಸ್ಯೆಯಿಂದ ಬಗೆಹರಿಸಲು ಆಯಾ ಭಾಗಗಳಲ್ಲಿರುವ ಲೈನ್ಮ್ಯಾನ್ಗಳ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ ಚೆಸ್ಕಾಂ ಇಲಾಖೆ ವತಿಯಿಂದ ಮೊಬೈಲ್ ಫೋನ್ಗಳನ್ನು ವಿತರಣೆ ಮಾಡಲಾಗಿದೆ. ಗ್ರಾಹಕರು ಇದರ ಪ್ರಯೋಜನ ಪಡೆಯುವಂತೆ ಸೋಮೇಶ್ ಅವರು ಮನವಿ ಮಾಡಿದರು. ಸುಮಾರು 18 ಭಾಗವನ್ನಾಗಿ ಮಾಡಿದ ಲೈನ್ಮ್ಯಾನ್ಗಳ ಮೊಬೈಲ್ ಸಂಖ್ಯೆಯನ್ನು ನೀಡಲಾಗಿದೆ ಎಂದರು. ಅಲ್ಲದೆ ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಅಥವಾ ಕಂಬಗಳು ತುಂಡಾದರೆ, ಇನ್ನಿತರ ಅಪಘಾತಗಳು ಸಂಭವಿಸಿದರೆ ತನ್ನ ಸಂಖ್ಯೆಗೆ ಕರೆ ಮಾಡುವಂತೆ ಮನವಿ ಮಾಡಿದರು. 9482294009 ಅಥವಾ 1912ಗೆ ಕರೆ ಮಾಡಿ ಪುಕಾರು ನೀಡಬಹುದೆಂದು ತಿಳಿಸಿದರು. ನನ್ನ ಹೆಸರು ಸೋಮೇಶ್ ಕೇಟಿ, ಸಹಾಯಕ ಇಂಜಿನಿಯರ್, ವಿರಾಜಪೇಟೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ. ಈಗಾಗಲೇ ಕೊಡಗಿನಾದ್ಯಂತ ಮಳೆ ಪ್ರಾರಂಭವಾಗಿದೆ. ವಿದ್ಯುತ್ ಅಡಚಣೆಗಳು ಬರ್ತಾ ಇದೆ, ಕಂಬಗಳು ಬೀಳ್ತಾ ಇದ್ದಾವೆ, ತಂತಿಗಳು ತುಂಡಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಕೊರತೆಯೊಂದಿಗೆ ನಾವು ಇವಾಗ ಸಾರ್ವಜನಿಕರಿಗೆ ವಿದ್ಯುತ್ತನ್ನು ಸರಾಗವಾಗಿ ತಲುಪಿಸಲು ನಾವು ವ್ಯವಸ್ಥಿತವಾಗಿ ಆಯಾಯ ಪ್ರದೇಶಗಳಿಗೆ ನಾವು ಲೈನ್ಮ್ಯಾನ್ ಪವರ್ಮ್ಯಾನ್ಗಳನ್ನ ನೇಮಕ ಮಾಡಿದ್ದೀನಿ. ಎಲ್ಲ ಕರೆಗಳು, ಮೊಬೈಲ್ ಕರೆಗಳು ನನಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಶೀಘ್ರವಾಗಿ ವಿದ್ಯುತ್ ತಲುಪಿಸಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ನಾವು ಲೈನ್ಮ್ಯಾನ್ಗಳಿಗೆ ಇಲಾಖೆ ವತಿಯಿಂದ ದೂರವಾಣಿ ಸೌಲಭ್ಯವನ್ನು ಒದಗಿಸಿದ್ವಿ, ಮೊಬೈಲ್ ಸಂಖ್ಯೆಯನ್ನು ಒದಗಿಸಿದ್ವಿ. ಆಯಾ ಪ್ರದೇಶಕ್ಕೆ ನಾವು ಸಂಬಂಧಪಟ್ಟ ಪ್ರದೇಶಕ್ಕೆ ಮೊಬೈಲ್ ಸಂಖ್ಯೆಗಳನ್ನು ಸೂಚಿಸಿ ಪ್ರದೇಶಗಳನ್ನು ವಿಂಗಡಿಸಿದ್ದೀವಿ. ಆ ಪ್ರದೇಶಗಳೆಂದರೆ ಬಡಾವಣೆಗಳು, ಲೇಔಟ್ಗಳೆಲ್ಲ ಇದ್ದಾವೆ. ಆ ಲೇಔಟ್ಗಳಲ್ಲಿ ಇಂಥ ಲೈನ್ಮ್ಯಾನೇ ನೇಮಕಗೊಳಿಸಿದ್ದೀವಿ. ಆ ಲೈನ್ಮ್ಯಾನ್ಗಳಿಗೆ ನೇರವಾಗಿ ಸಂಪರ್ಕ ಮಾಡಿ ವಿದ್ಯುತ್ ಪಡೆಯಬಹುದಾಗಿದೆ. ಅದೇ ರೀತಿ ಇವಾಗ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಪಟ್ಟಣ ಪಂಚಾಯಿತಿ ಇದೆ. ಆ ಪಟ್ಟಣ ಪಂಚಾಯಿತಿಯಲ್ಲಿ 4 ವಿಂಗಡಣೆ ಮಾಡಿದ್ದೀವಿ. 4 ವಿಂಗಡಣೆಯಲ್ಲಿ 4 ಲೈನ್ಮ್ಯಾನ್ಗಳ ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದೇವೆ. ಹಾಗೆಯೇ ನನಗೆ 7 ಗ್ರಾಮ ಪಂಚಾಯಿತಿಗಳಿವೆ. ಆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಎಲ್ಲ ಲೈನ್ಮ್ಯಾನ್ಗಳು ನೇಮಕ ಮಾಡಿದ್ದೀವಿ. ಅವರಿಗೆ ಕೂಡ ಇಲಾಖೆ ವತಿಯಿಂದ ಮೊಬೈಲನ್ನು ನೀಡಿರ್ತೇವೆ. ಆ ಮೊಬೈಲ್ ಸಂಖ್ಯೆಗೆ ತಾವುಗಳು ದೂರನ್ನು ದಾಖಲಿಸಿ ವಿದ್ಯುತ್ತನ್ನು ಸರಿಪಡಿಸಬಹುದಾಗಿದೆ.